ಎನ್ ರವಿಕುಮಾರ್ ಹೇಳಿಕೆ ಬಗ್ಗೆ ಕಾಂಗ್ರೆಸ್ ನಾಯಕರು ಟೀಕೆ ಮಾಡ್ತಾ ಇದ್ದಾರೆ. ಬಟ್ ಅದೇ ಸಿದ್ದರಾಮಯ್ಯನವರು ಒಂದು ವೇದಿಕೆಯಲ್ಲಿ ಅಧಿಕಾರಿಯ ವಿರುದ್ಧ ಕೂಡ ಗುಡುಗಿದ್ರು. ಇತ್ತೀಚಿನ ದಿನಗಳಲ್ಲಿ ಸಿಎಂ ಸಿದ್ದರಾಮಯ್ಯನವರು ತಮ್ಮ ನಡವಳಿಕೆಯಿಂದ ವಿವಾದಕ್ಕೆ ಕಾರಣವಾಗ್ತಾ ಇದ್ದಾರೆ. ಸಾಲು ಸಾಲು ಎಡವಟ್ಟುಗಳನ್ನು ಮಾಡ್ತಾ ಇದ್ದಾರೆ. ರಾಜೀನಾಮೆಯ ಹಂತಕ್ಕೂ ಕೂಡ ಹೋಗಿತ್ತು ಒಂದು ಪ್ರಕರಣ. ಸಭೆಯಲ್ಲಿ, ಸಾರ್ವಜನಿಕರ ಸಭೆಯಲ್ಲಿ ಅಧಿಕಾರಿಯ ಮೇಲೆ ಕೈಯನ್ನ ಎತ್ತಿದ್ರು ಸಿದ್ದರಾಮಯ್ಯನವರು. ಎಎಸ್ಪಿ ನಾರಾಯಣ ಭರಮನಿ ಮೇಲೆ ಸಿದ್ದರಾಮಯ್ಯನವರು ಗದರಿದ್ದು, ಹೊಡಿಲಿಕ್ಕೆ ಹೋಗಿದ್ದು, ಕೈ ಎತ್ತಿದ್ದು ಎಲ್ಲವೂ ಕೂಡ ಟೀಕೆಗೆ, ಎಲ್ಲವೂ ಕೂಡ ಆಕ್ರೋಶಕ್ಕೆ ಕಾರಣವಾಗಿತ್ತು. 28/4/2025 ಬೆಳಗಾವಿಯಲ್ಲಿ ಬೃಹತ್ ಸಮಾವೇಶ ನಡೀತಾ ಇತ್ತು. ಆ ಬೃಹತ್ ಸಮಾವೇಶದಲ್ಲಿ ಸಿದ್ದರಾಮಯ್ಯನವರು ಮಾತನಾಡ್ತಾ ಇದ್ರು. ಆಗ ಬಿಜೆಪಿಯ ಮಹಿಳಾ ಕಾರ್ಯಕರ್ತೆಯರು ಸಿದ್ದರಾಮಯ್ಯನವರ ವಿರುದ್ಧ ಧಿಕ್ಕಾರವನ್ನ ಕೂಗಿದ್ರು. ಮಹಿಳೆಯರು ಧಿಕ್ಕಾರವನ್ನ ಕೂಗ್ತಾ ಇದ್ದಂತೆ ಸಿದ್ದರಾಮಯ್ಯನವರ ಆಕ್ರೋಶ, ಸಿಟ್ಟು ಜಾಸ್ತಿ ಆಯಿತು. ಅಲ್ಲೇ ಇದ್ದಂತಹ ಎಎಸ್ಪಿ ನಾರಾಯಣ ಭರಮನಿ ಅವರನ್ನ ಕರೆದು ಹೊರಲಿಕ್ಕೆ ಹೋದ್ರು. ಏನ್ ಮಾಡ್ತಿದ್ರಾ ನೀವು ಅಂತ ಹೇಳಿ. ಅವತ್ತೇನಾಯ್ತು ಎಕ್ಸಾಕ್ಟ್ ಆಗಿ ನೋಡ್ಕೊಂಬನ್ನಿ. ಪೊಲೀಸ್ ಅಧಿಕಾರಿಗೆ ಮಾತ್ರ ಅಲ್ಲ, ಡಿಸಿಗೂ ಕೂಡ ಆವಾಜ್ ಹಾಕಿದ್ರು ಸಿದ್ದರಾಮಯ್ಯನವರು. ಏರು ಧ್ವನಿಯಲ್ಲಿ ಮಾತನಾಡಿದ್ರು ಸಿದ್ದರಾಮಯ್ಯನವರು. ಸಭೆಯಲ್ಲಿ ಡಿಸಿ ಕೂತಿದ್ದಕ್ಕೆ ಕೂಗಾಡಿದ್ರು. ಸ್ವಾಮೀಜಿ ಪಕ್ಕ ಯಾಕೆ ಕುತ್ಕೊಂಡಿದ್ದೀಯಾ? ಹೇ, ನೀನ್ ಯಾರು? ವಿಜಯನಗರ ಡಿಸಿಗೆ ಗದರಿದ್ರು ಸಿದ್ದರಾಮಯ್ಯನವರು. ವಿಜಯನಗರ ಜಿಲ್ಲೆಯ ಬಂಡಿಹಳ್ಳಿ ಗ್ರಾಮದಲ್ಲಿ ಕಾರ್ಯಕ್ರಮ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಸಿಟ್ಟಾದ್ರು. ಏಕವಚನದಲ್ಲಿ ಜಿಲ್ಲಾಧಿಕಾರಿಯ ವಿರುದ್ಧ ಏರು ಧ್ವನಿಯಲ್ಲಿ ಮಾತನಾಡಿದ್ರು. ನೋಡಿ, ನಾವು ಬೆಳಗಾವಿಯಲ್ಲಿ ನಡೆದಂತಹ ಸಮಾವೇಶದಲ್ಲಿ ಏನಾಯ್ತು ಅಂತ ನೋಡ್ತೀವಿ. ಅದಾದ ಬಳಿಕ ವಿಜಯನಗರದಲ್ಲಿ ಏನಾಯ್ತು ಎಕ್ಸಾಕ್ಟ್ ಆಗಿ ನೋಡಿ. ಸ್ವಾಮೀಜಿಗಳು ಪಕ್ಕದಲ್ಲಿ ಕೂತ್ಕೊಂಡು ನೀವು ದೇಶಿನ ದೇಶಿ ನೀನೇಗೆ ಕೂತಿದ್ಯಾ? ಕೂತ್ಬೇಕು. ಸ್ವಾಮೀಜಿಗಳು ಪಕ್ಕದಲ್ಲಿ ಕೂತ್ಕೊಂಡು ನೋಡಿದ್ರಲ್ಲ ವೀಕ್ಷಕರೇ, ಸಿದ್ದರಾಮಯ್ಯನವರು ಎರಡು ಘಟನೆಗಳು, ಒಂದು ಬೆಳಗಾವಿಯಲ್ಲಿ ನಡೆದಿದ್ದು, ಮತ್ತೊಂದು ಕಡೆ ವಿಜಯನಗರದಲ್ಲಿ ನಡೆದಂಥದ್ದು ಎಷ್ಟು ಸರಿ ಎನ್ನುವ ಪ್ರಶ್ನೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ವಿವೇಕ್. ವಿವೇಕ್, ನೋಡಿ, ಸಿದ್ದರಾಮಯ್ಯನವರು ಈಗಷ್ಟೇ ಹೇಳಿದ್ರು ಎನ್ ರವಿಕುಮಾರ್ ಅವರ ಪ್ರಕರಣದಲ್ಲಿ ನಾಲಿಗೆ ಉದ್ದ ಆಗಿದೆ ಅಂತ ಹೇಳಿ. ಹಾಗಾದ್ರೆ ಸಿದ್ದರಾಮಯ್ಯನವರು ಮಾಡಿದ್ದೆಷ್ಟು ಸರಿ ಅನ್ನುವ ಪ್ರಶ್ನೆ ಕೂಡ ಬರುತ್ತಲ್ವ ವಿವೇಕ್?
ಎಸ್ ಮಹೇಶ್, ಖಂಡಿತವಾಗ್ಲೂ ಈ ಎಲ್ಲಾ ಪ್ರಕರಣಗಳನ್ನ ಗಂಭೀರವಾಗಿ ಪರಿಗಣಿಸ್ತಾ ಹೋದ್ರೆ, ಅಂದ್ರೆ ನೋಡ್ತಾ ಹೋದ್ರೆ ಸಾರ್ವಜನಿಕರಿಗೂ ಕೂಡ ಒಂದ್ ರೀತಿಯಾಗಿ ಏನ್ ಈ ಪೊಲಿಟಿಷಿಯನ್ಗಳ ಮೇಲೆ ಸಾಫ್ಟ್ ಕಾರ್ನರ್ ಇರುತ್ತೆ, ಈ ಸಾಫ್ಟ್ ಕಾರ್ನರ್ ಕೂಡ ಕಳೆದುಕೊಳ್ಳುವ ಸಾಧ್ಯತೆಗಳಿದೆ. ಇದನ್ನ ಹೊರತುಪಡಿಸಿ ಈಗಾಗಲೇ ಇವರೆಲ್ಲರೂ ಕೂಡ ಜನಪ್ರತಿನಿಧಿಗಳು ಆಗಿರ್ತಾರೆ. ಜನಪ್ರತಿನಿಧಿಗಳು ಆಗಿದ್ದು ಒಂದು ಸಾರ್ವಜನಿಕ ವೇದಿಕೆ ಆಗಿರ್ಬೋದು ಮತ್ತು ಸಮಾವೇಶಗಳಲ್ಲಾಗಿರ್ಬೋದು ಒಂದು ಅಧಿಕಾರಿಗಳಿಗೆ ಮಾತನಾಡುವಂತ ರೀತಿಯೇ ಸಾಮಾನ್ಯ ಜನರ ಮೇಲೂ ಕೂಡ ಪರಿಣಾಮ ಬೀರುತ್ತೆ. ಹಾಗಾಗಿ ಈ ಎಲ್ಲಾ ನಾಯಕರಿಗೂ ಕೂಡ ಅಷ್ಟೇ ಒಂದ್ ರೀತಿಯಾಗಿ ಏನಾನ ಒಂದು ಹೇಳಿಕೆ ನೀಡೋದಾಗಿರ್ಬೋದು, ಏನೇ ಮಾಡಿದ್ರು ಕೂಡ ಬಹಿರಂಗವಾಗಿ ಮಾಡದೆ ಇದ್ದಂತೆ ಕೆಲವೊಂದಿಷ್ಟು ಈ ಹಿಂದೆ ಕೂಡ ನಡೆದಿದೆ. ಮತ್ತು ಬಹಿರಂಗವಾಗಿ ಮಾಡದೆ ಹಿಂದೆಗಡೆ ಕೂಡ ಕೆಲವೊಂದಿಷ್ಟು ದರ್ಶನ ಮಾಡ್ತಾರೆ. ಎಸ್ ಸಂಪರ್ಕ ಕಡಿತವಾಗಿದೆ. ಸಿಎಂ ಸಿದ್ದರಾಮಯ್ಯನವರು ಪಾಠ ಮಾಡ್ತಾರೆ ಅಂದರೆ ನೀತಿ ಪಾಠವನ್ನು ಮಾಡ್ತಾರೆ ಸಿಎಂ ಸಿದ್ದರಾಮಯ್ಯನವರು. ಆದರೆ ಸಿದ್ದರಾಮಯ್ಯನವರು ಮಾಡೋದು ಎಷ್ಟು ಸರಿ? ಸಿದ್ದರಾಮಯ್ಯನವರು ಕೂಡ ಅದೇ ಪಾಠ ಆಗಬೇಕಿರುವಂಥದ್ದಲ್ವಾ? ನೋಡಿ, ಅಧಿಕಾರಿಗಳು ಅಂತ ಹೇಳಿದ್ರೆ ಈ ರಾಜಕಾರಣಿಗಳಿಗೆ ಯಾಕಿಷ್ಟು ಕೇವಲವಾಗಿ ಮಾತನಾಡುವಂಥದ್ದು? ತಾತ್ಸಾರ ಯಾಕೆ? ಇದು ಮೊದಲ ಬಾರಿ ನಡೆದಿರೋದಂತ ಅಲ್ಲ, ಸಾಕಷ್ಟು ಪ್ರಕರಣಗಳು ಇಂತಹದ್ದು ನಡೀತಾ ಇರುತ್ತೆ. ಬಟ್ ಯಾರು ಕೂಡ ಪ್ರಶ್ನೆ ಮಾಡೋದಿಲ್ಲ. ಪ್ರಶ್ನೆ ಮಾಡಲೇಬೇಕಾಗಿರುವಂಥದ್ದು ಕಾರಣ ಎಲ್ಲರಿಗೂ ಕೂಡ ಸಂವಿಧಾನ ಜೀವಿಸುವ ಹಕ್ಕನ್ನು ಕೊಟ್ಟಿದೆ. ಆ ಜೀವಿಸುವ ಹಕ್ಕು ಕೇವಲ ಜೀವಿಸುವ ಹಕ್ಕಲ್ಲ, ಗೌರವದಿಂದ ಜೀವಿಸುವ ಹಕ್ಕನ್ನು ಕೊಟ್ಟಿದೆ ನಮ್ಮ ಸಂವಿಧಾನ. ಆದರೆ ಈ ಸಂವಿಧಾನವನ್ನು ಎಷ್ಟರ ಮಟ್ಟಿಗೆ ರಾಜಕಾರಣಿಗಳು ಪಾಲಿಸ್ತಾರೆ ಅನ್ನೋದನ್ನು ನಾವು ನೋಡ್ತಾನೇ ಬಂದಿದ್ವಿ. ಹೋಗಲಿ, ಅಟ್ಲೀಸ್ಟ್ ಕಾಮನ್ ಸೆನ್ಸ್ ಅಲ್ವಾ? ಎದುರುಗಡೆ ಇರುವಂಥ ವ್ಯಕ್ತಿಯೂ ಕೂಡ ಒಬ್ಬ ಮನುಷ್ಯ, ಆತನಿಗೂ ಕೂಡ ಕನಿಷ್ಠ ಗೌರವ ಇದ್ದೇ ಇರುತ್ತೆ. ಕನಿಷ್ಠ ಗೌರವವನ್ನು ಕೊಡಬೇಕು ಅಂತ ಹೇಳಿ ಅದನ್ನು ಬಿಟ್ಟು ಏಕವಚನದಲ್ಲಿ ಮಾತನಾಡೋದೆಷ್ಟು ಸರಿ, ಅಸಭ್ಯ ರೀತಿಯಲ್ಲಿ ಮಾತನಾಡೋದೆಷ್ಟು ಸರಿ ಅನ್ನುವ ಪ್ರಶ್ನೆಗಳು ಪದೇ ಪದೇ ಮುನ್ನೆಲೆಗೆ ಬರ್ತಾನೆ ಇರುತ್ತೆ. ಪದೇ ಪದೇ ವಿವಾದ ಆಗ್ತಾ ಇರುತ್ತೆ. ಪದೇ ಪದೇ ಮಾಧ್ಯಮಗಳಲ್ಲಿ ಈ ವಿಚಾರ ಚರ್ಚೆ ಆಗ್ತಾ ಇರುತ್ತೆ. ಬಟ್ ನಮ್ಮ ರಾಜಕಾರಣಿಗಳಿಗೆ ತಲೆ ಇದೆಯಾ, ಕಾಮನ್ ಸೆನ್ಸ್ ಇದೆಯಾ ಅಂತ ಹೇಳಿದ್ರೆ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಒಂದು ಸಾರಿ ಏನಾದರೂ ಇಂತಹ ಘಟನೆ ಆದಂತಹ ಸಂದರ್ಭದಲ್ಲಿ, ಫಾರ್ ಎಕ್ಸಾಂಪಲ್ ಎನ್ ರವಿಕುಮಾರ್ ಅವರದಂತ ತೆಗೆದುಕೊಂಡ್ರೆ, ಅವರ ಹೇಳಿಕೆ ತುಂಬ ಸ್ಪಷ್ಟವಾಗಿದೆ, ವಿಡಿಯೋದಲ್ಲಿ ರೆಕಾರ್ಡ್ ಆಗಿದೆ. ಬಟ್ ಆದರೂ ಕೂಡ ಸಮರ್ಥಿಸ್ಕೋತಾ ಇರುವಂಥದ್ದು, ನಾನು ಆ ರೀತಿಯ ಹೇಳಿಕೆಯನ್ನು ಕೊಟ್ಟಿಲ್ಲ, ಅಟ್ಲೀಸ್ಟ್ ಒಂದು ಹೇಳಿಕೆಯನ್ನು ಕೊಡ್ಬೋದಿತ್ತಲ್ಲ, ಆಯಿತು ಕ್ಷಮೆ ಕೇಳ್ಬೋದಿತ್ತಲ್ವಾ, ಆ ಕ್ಷಮೆಯನ್ನು ಯಾಕೆ ಕೇಳ್ತಾ ಇಲ್ಲ ಅನ್ನುವ ಪ್ರಶ್ನೆ ಈಗ ಎದುರಾಗ್ತಾ ಇರುವಂಥದ್ದು.